ಕುಂಡ ಇಲ್ಲಮ್ಮ. ಎಲ್ಲ ಚೆಲ್ಲಿದೆಯಲ್ಲಮ್ಮ ನೀನೆ. ಮೇಲಿಲ್ಲ, ಅವತ್ತು ಆ ಹುಡುಗ ನೀನು ಬಂದಾಗ ಎಲ್ಲ ಚೆಲ್ಲಿದ್ರಲ್ಲ ಕೆಳಗೆ. ಇಲ್ಲ ಹೋಗ್ದಿದ್ರು ಇದ್ದಿದ್ರೆ ಕೊಡ್ತಿದ್ದು. ಪಪ್ಪ ಬರಲಿ ತಗೋ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿದ್ದೀರಲ್ಲ, ಇವತ್ತು ತಾನೇ ಮನೆಗೆ ಬಂದಿದ್ದೀವಿ. ಸೊ ಇದು ನಮ್ಮ ಮನೆ ಅಲ್ಲ, ಬಾಡಿಗೆ ಮನೆ. ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಎಲ್ಲ ಎತ್ತಿಟ್ಟಿದ್ದೀನಿ, ನೋಡ್ತಿರ್ಬೋದು. ನೋಡಿ, ಇಷ್ಟೆಲ್ಲ ಸಾಮಾನು ಇವಾಗ ಕ್ಲೀನ್ ಮಾಡಬೇಕು. ಮನೆ ಎಲ್ಲ ಸಿಕ್ಕಾಪಟ್ಟೆ ಧೂಳು. ಹಾಗೆ ಇದನ್ನ ವಿಂಡೋನ ಓಪನ್ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಲೈಟಿನ ಬೆಳಕಿಗೆ ಸಿಕ್ಕಾಪಟ್ಟೆ ಎಲ್ಲ ಹುಳುಗಳು ಬಂದ್ಬಿಟ್ಟಿದೆ. ಹಾಗೆ ಕಸ ಎಲ್ಲ ಬಂದಿದೆ. ಸೊ ಈಗೆಲ್ಲ ಕ್ಲೀನ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ ಹೆಂಗಾಗಿದೆ ಅಂಥೇಳಿ. ಸೊ ರೂಮ್ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫಟಾಫಟ್ ಅಂತೇಳಿ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಮನೆ ಯಾವ ರೇಂಜಿಗೆ ಖರಾಬ್ ಆಗಿದೆ ಅಂಥೇಳಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಬನ್ನಿ, ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಮಕ್ಕಳು ಹೊರಗಡೆ ಆಡ್ತಾ ಇದ್ದಾರೆ. ಅಷ್ಟರೊಳಗೆ ಅವ್ರ ಪಪ್ಪ ಕುಡಿಯೋಕೆ ನೀರು ತುಂಬ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ನೀರು ಬರುತ್ತೆ, ಬಟ್ ಅದನ್ನು ಕುಡಿಯೋಕ್ಕೆಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ಅವ್ರು ಬರೋಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನನ್ನ ಮಕ್ಕಳಿಬ್ರು ಕೂಡ ಆಟ ಆಡ್ತಾಯಿದ್ರು. ಸೊ ನಾನು ಏನು ಮಾಡ್ತಿದ್ದೀಯ ಅಂತ ಕೇಳಿದೆ. ಅವನು ಯಾವಾಗಲೂ ಬ್ಯಾಗಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇರ್ತಾನೆ. ಸುಮ್ಮನೆ ಅದೊಂದು ಏನೋ ಗೊತ್ತಿಲ್ಲ, ನಾನು ವೆನಿಟಿ ಬ್ಯಾಗ್ ಯಾವಾಗಲೂ ಏನಾದರೂ ಇಟ್ಟಿರ್ತೀನಿ ಅಂತ ಹೇಳಿ. ಅಂದರೆ ನಾನು ಚಾಕ್ಲೇಟ್ ಎಲ್ಲ ಜಾಸ್ತಿ ಇಟ್ಟಿರ್ತೀನಲ್ವ, ಅದನ್ನ ನೋಡ್ತಾ ಇರ್ತಾನೆ. ಅವನಿಗೆ ತಿನ್ಲಿಕ್ಕೆ ಏನಾದರೂ ಇರಲಿಲ್ಲ ಅಂದರೆ ಸಮಾಧಾನನೇ ಇಲ್ಲ. ತಿನ್ನೋದು ಕೊಟ್ಟು ಏನಾದರೂ ಬೇಕೇ ಬೇಕಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ನಾನು ಕಸ ಗುಡಿಸ್ಕೊತಾ ಇದ್ದೀನಿ. ಅವರಿಬ್ಬರು ಆಡ್ತಾ ಇದ್ದಾರೆ. ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಲೇಟ್ ಆದರೆ ಹಾಗೆ ನಾವು ಕೂಡ 3 ಗಂಟೆಗೆ ಇಲ್ಲಿ ಬಂದಿದ್ದು. ಸೊ ಅಲ್ಲೇ ಊಟ ಮಾಡಿಕೊಂಡು ಲೈಟಾಗಿ ಎಗ್ ರೈಸ್ ತಿನ್ಕೊಂಡು ಬಂದ್ವಿ. ಎಗ್ ರೈಸ್ ನನಗೆ ತುಂಬಾ ಇಷ್ಟ. ನಾ ಎಲ್ಲೇ ಹೋದ್ರೂ, ಎಷ್ಟೇ ಹೈಫೈ ಹೋಟೆಲ್ ಇದೆ, 5 ಸ್ಟಾರ್ ಹೋಟೆಲ್ ಆಗಲಿ, ನಾನು ಅಲ್ಲಿ ಕೇಳೋದು ಎಗ್ ರೈಸ್ ಮಾತ್ರ. ಬಿಕಾಸ್ ನಂಗೆ ಅದು ತುಂಬಾ ಇಷ್ಟ ಎಗ್ ರೈಸು. ಅದನ್ನು ಬಿಟ್ಟರೆ ನಾನು ತಿಂತೀನಿ, ಬಟ್ ಕೆಲವೊಂದಿಷ್ಟು ಅಂದರೆ ಫೇವ್ರೇಟ್ ಅಂತಿರುತ್ತಲ್ವ, ನನಗೆ ಫೇವ್ರೇಟ್ ಎಗ್ ರೈಸ್. ಇವಾಗಂತಲ್ಲ, ಮುಂಚೆಯಿಂದನೂ ಕೂಡ. ನನ್ನ ಮಗ ನೋಡಿ, ಆಲ್ಮೋಸ್ಟ್ ನಂಗೆ ಎಲ್ಲ ಕೆಲಸನೂ ಮಾಡಿಕೊಡ್ತಾ ಇದ್ದೀನಿ. ಅರ್ಧ ಹೆಲ್ಪ್ ಮಾಡಿದ್ದು ಅವನೇನೆ ನನಗೆ. ನಾನು ಬೇಡ ಅಂತೀನಿ, ಇಲ್ಲ ಮಮ್ಮಿ ಕೊಡು, ನೀನು ಒಬ್ಬಳೇ ಮಾಡ್ತಿದ್ಯಾ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಮಾಡು ಅಂತ ಹೇಳಿ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ, ಅವನು ಕಸ ಗುಡಿಸ್ತಾ ಇದ್ದ. ಹಾಗೆ ಗಂಡ ಹೆಂಡತಿ ಜೀವನ ಆಲ್ಮೋಸ್ಟ್ ಹಾಳಾಗೋದೇ 3ನೇ ವ್ಯಕ್ತಿಗಳಿಂದಾನೆ. ಯಾಕಂದರೆ 3ನೇ ವ್ಯಕ್ತಿಗಳು ನಮ್ಮ ಜೊತೆ ಚೆನ್ನಾಗಿದ್ದರೆ, ನಮ್ಮನ್ನು ಅರ್ಥ ಮಾಡಿಕೊಂಡು ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಇಲ್ಲಾಂದರೆ ನಮ್ಮ 3ನೇ ವ್ಯಕ್ತಿಗಳಂತ ಏನು ಹೇಳಿದ್ನಲ್ಲ, ಅವರು ನಮ್ಮ ಜೊತೆ ಸ್ವಲ್ಪ ಏನಾದರೂ ಕಲಹ ಅಥವಾ ಈ ರೀತಿ ಏನಾದರೂ ಇದ್ದರೆ ನಮ್ಮ ಜೀವನನೇ ಹಾಳಾಗತ್ತೆ ಅಂತ. ನಮ್ಮ ಜೀವನ ಹಾಳಾಗೋದು ಖಂಡಿತ. 3ನೇ ವ್ಯಕ್ತಿಗಳ ಜೊತೆನೂ ಆದಷ್ಟು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಕೆಲವೊಂದು ಸತಿ ಅವಶ್ಯಕತೆ ಇಲ್ಲ ಅಂದರೂ ನಮ್ಮ ಜೀವನ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರನಾದರೂ ನಾವು ಚೆನ್ನಾಗಿರಬೇಕು. ಅದು ಯಾವಾಗ ಸರಿ ಇರಲ್ಲ, ಚೆನ್ನಾಗಿರಲ್ಲ ಅಂಥೇಳಿ ಗೊತ್ತಾಗತ್ತಲ್ಲ. ಸೊ ಆವಾಗ ನಮ್ಮ ಕೈ ಮೀರಿ ಏನು ಮಾಡೋದಕ್ಕೆ ಆಗಲ್ಲ. ಸೊ ನಾವು ನಮ್ಮ ಜೀವನ ಯಾವ ರೀತಿ ನಡೆಯುತ್ತಲ್ಲ, ಸೊ ಆ ದೇವ್ರು ಹೇಗೆ ನಡೆಸ್ತಾನೆ ಹಾಗೆ ನಡ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಇಡು, ಅಲ್ಲೇ ಕೆಳಗಿಡು. ಇಲ್ಲಿ ನೋಡ್ಬಿಟ, ಇಲ್ಲಿ ಫ್ರೆಂಡ್ಸ್, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗ ಎಷ್ಟು ಪಾತ್ರೆ ತೊಳೆದಿದ್ದೆ ನಾನು. ಸೊ ಎಲ್ಲ ನೀಟಾಗಿ ದಬ್ಬಾಕಿದ್ದಾನೆ, ನೋಡ್ತಿದ್ದೀರಲ್ಲ. ಅಲ್ಲೇ ಇಡ್ಬಿಟ್ಟ, ತಮ್ಮನ ಎತ್ಕೊಂಡಿದ್ದೀನಿ. ಸಾಕು, ಹುಷಾರು ನೋಡು, ದೀಚ ಆರಿತ್ತದ ಕೆಳಗೆ. ಗ್ಲಾಸ್ ಎಲ್ಲ ಇಲ್ಲಿ ದಬ್ಬಾಕಣ, ನಿಮ್ಮೆಲ್ಲ ಕೆಳಗೆ ಇಳಿಬೇಕು. ಇಳಿಯುವಾಗ ಗ್ಲಾಸ್ ಅಲ್ಬೇಡಮ್ಮ, ಸಿಗಲ್ಲ. ಅಲ್ಲಿ ಇದ್ರ ಸಾಮಾನು ದಬ್ಬಾಕೊಳಕ್ ಬರುತ್ತೆ, ಇಲ್ಲಿಡು, ಇಲ್ಲಿ ದಬ್ಬಾಕ್ಬೇಕು. ಅಲ್ಲೇ ಇಡು, ನೀನು ಆಮೇಲೆ ಇಡ್ತೀನಿ. ನೀ ಬಾಕ್ಸ್ ಅಷ್ಟೇ ಇಡು, ಬಾಕ್ಸ್ ಇದಾವಲ್ಲ ಅಲ್ಲಿ.
ಫ್ರೆಂಡ್ಸ್, ಇವಾಗ ಪಾತ್ರೆ ತೊಳೆದಾಯಿತು. ನೆಕ್ಸ್ಟ್ ಕಸ ಗುಡಿಸಿದ್ದೀನಿ. ನೋಡಿ, ನನ್ನ ದೊಡ್ಡ ಮಗ ಎಲ್ಲ ಕ್ಲೀನ್ ಮಾಡ್ತಾನೆ. ಆದರೆ ನನ್ನ ಸಣ್ಣ ಮಗ ನೋಡ್ತಿದ್ದೀರಲ್ಲ, ಇಲ್ಲಿ ಮಸಾಲೆ ಚೀಟೆಲ್ಲ ಚೆಲ್ಲಿ, ಹಾಗೆ ಅಲ್ಲಿ ಒಂದು ಸ್ವಲ್ಪ ಸಾಮಾನೆಲ್ಲ ಚೆಲ್ಲಾಡಿದ್ದಾನೆ. ಸೊ ಇನ್ನೊಂದು ಸತಿ ಕಸ ಗುಡಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ನಾನು ನೆಲ ಒರೆಸಿದ್ರೆ ಆಯಿತು. ಅವ್ರ ಪಪ್ಪ ಗ್ಯಾಸ್ ಇಲ್ವಲ್ಲ, ಗ್ಯಾಸ್ ತುಂಬಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಡುಗೆ. ಇಲ್ಲಿ ಏನಿಲ್ಲ, ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಸೊ ಗ್ಯಾಸ್ ತುಂಬಿಸ್ಕೊಂಡು ಬಂದರೆ ತರಕಾರಿ ತರ್ತೀನಿ ಅಂತ ಹೇಳಿದ್ದಾರೆ ಹಾಗೆ. ಸೊ ಅಷ್ಟರೊಳಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ರೆ, ಸೊ ಫಸ್ಟು ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಆಗಿರಬೇಕು. ಹಾಗೆ ದೇವ್ರಿಗೆ ಸ್ವಲ್ಪ ದೀಪ ಹಚ್ಬಿಡ್ತೀನಿ. ಇಲ್ಲೆಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾಳೆ ಪೂಜೆ ಮಾಡಿದ್ರೆ ಆಯಿತು. ಅಲ್ಲ ಮೇಲೆ ಹತ್ತಬಾರ್ದು ಸಮ, ಅಲ್ಲಿ ಇಡ್ಬೇಡಮ್ಮ. ಗ್ಲಾಸ್ ಎಲ್ಲ ಅಲ್ಲಿ ಇಡ್ಬೇಡ, ನಂಗೆ ಸಿಗಲ್ಲ ಮತ್ತೆ. ನೀ ಹೇಳಿದ್ ಕೇಳಲ್ಲಪ್ಪ. ಯಾಕೆ, ಏನು ಬೇಕು? ಏನು ಬೇಕು? ಹಾಂ, ತಿನ್ನಕ್ಕೆ ಏನಿಲ್ಲ. ಪಪ್ಪ ತರ್ತಿದ್ದೆ ತಡಿ. ಪಪ್ಪ ಹೋಗೈತಮ್ಮ, ಪಪ್ಪ ಅಲ್ಲಿ ಹೋಗೈತಾ ಕರಕ್ಕೆ. ಬಂದ ತಕ್ಷಣ ತಿಂತಿ ಅಂತ ಸಮೋಸ ಹಾಕ್ಬಿಡ. ನೀರು ವೇಸ್ಟ್. ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಟೈಮು 7 ಗಂಟೆ ಆಗಿದೆ. ಸೊ ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ಹಾಗೆ ದೇವ್ರಿಗೂ ಕೂಡ ದೀಪ ಹಚ್ಚಿಲ್ಲ, ಯಾಕಂದರೆ ಬತ್ತಿ ಕೂಡ ಇಲ್ಲ. ಹಳೆ ಬತ್ತಿನ ಯೂಸ್ ಮಾಡಬಾರ್ದು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಬಿಸಾಕಿದ್ದೀನಿ. ಹೇಳಿದ್ದೀನಿ ಬತ್ತಿ ತೊಗೊಂಡು ಬಂದರೆ ಸೊ ನಾಳೆ ಸ್ನಾನ ಮಾಡಿ ನಾಳೆಯಿಂದನೇ ಪೂಜೆ ಮಾಡ್ತೀನಿ. ಇಲ್ಲಿ ಹೂ ಕೂಡ ಏನೂ ಸಿಗಲ್ಲ, ಹಾಗೆ ಪೂಜೆನೇ ಮಾಡಬೇಕು. ಫೈನಲಿ ನಿಮಗೆ ನಾನು ಹೇಗೆ ಕ್ಲೀನ್ ಮಾಡಿದೆ ಅಂತೇಳಿ ತೋರಿಸ್ತೀನಿ. ನಿಮಗೆ ಮುಂಚೆ ಹೇಗಿತ್ತು ಅಂತೇಳಿ ಆಗಲೇ ತೋರಿಸಿದ್ದೀನಿ. ಇವಾಗ ನೋಡಿ ಹೇಗಿದೆ ಅಂತ ಹೇಳಿ. ಮಕ್ಕಳಿದ್ದ ಮನೇಲಿ ಹಾಗೆ ಇಲ್ವಾ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಹಾಗೆ ಆಗ್ತಾನೆ ಇರುತ್ತೆ. ನಾವು ಮತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ವೇಸ್ಟ್ ಆಗುತ್ತೆ. ಅಂದರೆ ಕ್ಲೀನ್ ಮಾಡೋದೆಲ್ಲ ಮಾಮೂಲಿನೇ, ಬಟ್ ಏನಾದರೂ ವಸ್ತುಗಳನ್ನ ಬಿಸಾಕ್ತಾ ಇರ್ತಾರೆ, ಎತ್ತಿಡೋದ್ರಲ್ಲಿ ಹಾಗೆ ಹಾಗೂ ಹೀಗೂ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ. ನೋಡ್ತಿದ್ದೀರಲ್ಲ, ಬಾತ್ರೂಮ್ಗೆ ಲೈಟ್ ಇಲ್ಲ. ಸೊ ಬಾತ್ರೂಮ್ಗೆ ಲೈಟ್ ಅದು ಹೋಗಿದೆ, ಲೈಟ್ ಹಾಕಿಸ್ಬೇಕು ಅಲ್ಲಿ. ಅದಕ್ಕೆ ನನಗೆ ಬೆಳಕು ತೋರ್ಸೋಕ್ಕಾಗಿಲ್ಲ. ರೂಮ್ ನೋಡಿದ್ರಲ್ಲ, ಆಗಲೇ ಎಷ್ಟು ಗಬ್ಬೆದೋಗಿತ್ತು. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 2 ಸರ್ತಿ ನೆಲ ಒರೆಸಿದ್ದೀನಿ. ನೋಡ್ತಿದ್ದೀರಲ್ಲ, ದೇವ್ರದ್ದು ಇದೆ, ದೇವ್ರ ಜಗ್ಲಿ. ಫೋಟೋಗಳು ಜಾಸ್ತಿ ಏನಿಲ್ಲ. ಗಣಪತಿ, ಲಕ್ಷ್ಮೀ, ಸರಸ್ವತಿ, ಆಮೇಲೆ ಆಂಜನೇಯ ಫೋಟೋ ಇದೆ ಮಾತ್ರ. ಸದ್ಯಕ್ಕೆ ದಿನಸಿ ಸಾಮಾನು ಇಷ್ಟು ತಂದಿದ್ದಾರೆ. ಸೊ ಇದರಲ್ಲೇ ಮಾಡಬೇಕು ಅಡುಗೆನ. ಮತ್ತು ಮಿಕ್ಕಿದ್ದು ನಾಳೆ ತರ್ತಾರೆ. ತಂದಮೇಲೆ ಒಂದೇ ಸತಿಗೆ ಎಲ್ಲ ಆಗಲ್ಲಲ್ವ. ಫ್ರೆಂಡ್ಸ್, ಫೈನಲಿ ಎಲ್ಲ ಕ್ಲೀನಿಂಗು ಮುಗಿಸಿ ನನ್ನ ಮಗನಿಗೆ ಹೋಮ್ವರ್ಕ್ ಹಾಕ್ಕೊಟ್ಟಿದ್ದೀನಿ. ಸೊ ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಏನಾದರೂ ಇಟ್ಕೊ ಬರಿಬಿಟ್ಟು ಹೋಮ್ವರ್ಕ್ ಮುಗಿಸು. ಏನು ತಿಂತಿದ್ದೀಮ್ಮ? ತೂ ತಿನ್ಬಾರ್ದು, ಇಸಿ ಚಿಚ್ಚಿ. ಥೂ ಅನ್ನ, ಥೂ ಅನ್ನ, ಥೂ ಅನ್ನ, ಥೂ ಅನ್ನ, ಥೂ ಅನ್ನ, ಥೂ ಅನ್ನ, ಹೊರಗೆ ಹೋಗಿ ಥೂ ಅನ್ನ. ಇವನಿಗೆ ಸಿಕ್ಕಿದನ್ನೆಲ್ಲ ಬಾಯಲ್ಲಿ ಹಾಕೋತಾನೆ. ಅವ್ನು ಸ್ವಲ್ಪ ಕಾಯಬೇಕು ನಾವು. ಸೊ ಕಡ್ಡಿ ಪಟ್ಟಿಗೆ ಇದೆಯಲ್ಲ, ಅದ್ರ ಮಂಗ್ ತಿಂತಿದ್ದಾನೆ. ಸೊ ಇನ್ನೂ ಗೊತ್ತಾಗಲ್ವಲ್ಲ, ಸುಮ್ಮನೆ ಏನಾದರೂ ತಿಂತಾ ಇರ್ತಾನೆ. ಹಾಂ, ಫಸ್ಟ್ ಅದನ್ನು ಬರೀಮಾ, ಹಾಕೊಡ್ತೀನಿ ಬಿಟ್ಟು ಅದನ್ನು ಬರೀ ಫಸ್ಟ್. ಅದನ್ನು ಮುಗಿಸ್. ಸರಿ. ಸರಿ. ಫ್ರೆಂಡ್ಸ್, ದಿನಸಿ ಎಲ್ಲ ತಂದಿದ್ದಾರೆ ಸ್ವಲ್ಪ. ಹಾಂ, ಅವರು ಮಕ್ಕಳಿದ್ರೆ ಏನು ಮಾತಾಡೋದಕ್ಕೆ ಬಿಡಲ್ಲ. ಫ್ರೆಂಡ್ಸ್, ದೇವ್ರಿಗೆ ದೀಪ ಹಚ್ಚೋದಕ್ಕೆ ಬತ್ತಿನೇ ಇಲ್ಲ. ಸೊ ಅದಕ್ಕೆ ಹಾಗೆ ಕೈ ಮುಗಿತೀನಿ. ನಾಳೆ ಪೂಜೆ ಮಾಡಿದ್ರೆ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ನೆಮ್ಮದಿಯಿಂದ ಏನೋ ಒಂಥರ ಫೀಲ್ ಆಗುತ್ತೆ. ಹೆಣ್ಮಕ್ಳಿದ್ರೆ ಮನೆ ಎಷ್ಟು ಏನೋ ಅಂತಾರಲ್ವ, ಹೆಣ್ಮಕ್ಳೇ ಮನೇಲಿ ಮನೇನ ಕ್ಲೀನಾಗಿ ಇಟ್ಕೊಳ್ತಾರೆ. ಸೊ ಗಂಡ್ಮಕ್ಳು ನೋಡಿದ್ರಲ್ಲ, ಮನೇಲಿ ಸಿಕ್ಕಾಪಟ್ಟೆ ಕಸ ಇತ್ತು. ಎಲ್ಲಿ ಬೇಕಾದ್ರಲ್ಲಿ ಹಾಸಿಗೆಗಳು ನೋಡಿದ್ರೆ ನಿಮ್ಗೆ ತೋರಿಸಿದ್ ನಾನು ನಿಮಗೆ ವಿಡಿಯೋದಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಸಾಕಾಗೋಯ್ತು. ಸೊ ನಾವು ಬಂದಿದ್ದು ಇಲ್ಲಿಗೆ 3 ಗಂಟೆಗೆ ಬಂದಿದ್ದು. ಸೊ 3 ಗಂಟೆಯಿಂದ ಆಲ್ಮೋಸ್ಟ್ ಒಂದು 3-4 ಅವರ್ ಕ್ಲೀನಿಂಗೇ ಆಯಿತು.
ಸೊ ಇವಾಗ ಏನಾದರೂ ಲೈಟಾಗಿ ಹಾಂ ಬರೀ ಸುಮ್ಮನೆ ಏನಾದರೂ ಸ್ವಲ್ಪ ಊಟಕ್ಕೆ ಮಾಡ್ಕೋತೀವಿ. ಪ್ಲೀಸ್ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ಗಳನ್ನ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿಗೆ ಯಾಕೆ ಬಂದೆ, ಇನ್ಮೇಲೆ ನಾವು ಇಲ್ಲೇ ಇರಬೇಕಂತಲೇ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲೇ ಯಾಕೆ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಯಾವ ಊರಂತ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ವಲ್ಲ, ಸೊ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.